ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ, ಈ ಪರೋಟ ತುಂಬ ಟೇಸ್ಟಿಯಾಗಿದೆ. ಮಾಡೋದಂತೂ ತುಂಬ ಈಸಿ. ಯಾಕೆಂದರೆ ಇದಕ್ಕೆ ಆಲೂಗಡ್ಡೆನೇ ಹಾಕೋದಿಲ್ಲ. ಅಂದರೆ ಇದಕ್ಕೆ ಬೇಕಾದ ಹೂರಣಕ್ಕೆ ಯಾವುದೇ ವಸ್ತುವನ್ನು ಬೇಯಿಸುವ ಅಗತ್ಯವೇ ಇಲ್ಲ. ಫ್ರೆಂಡ್ಸ್, ಎಲ್ಲ ಕೆಲಸನೂ ಬೇಗ ಬೇಗ ಆಗುತ್ತೆ. ಆದರೆ ಪರೋಟ ಮಾಡುವಾಗ ಅಂದರೆ ಹಣಿಯುವಾಗ ನಾನು ಹೇಳುವ ಮಾತುಗಳನ್ನು ಸರಿಯಾಗಿ ಗಮನಿಸಿ. ಇಲ್ಲಾಂದರೆ ಆಮೇಲೆ ನೀವು ನನ್ನನ್ನು ಬೈಕೊಳ್ಬಹುದು. ಓಕೆ, ಈಗ ಪ್ರಾರಂಭ ಮಾಡೋಣಲ್ವೇ? ನೋಡಿ, ನಾನು 3 ಕಪ್ಪು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಮತ್ತು ಉಪ್ಪು, ಅರ್ಧ ಸ್ಪೂನು ಮೆಣಸಿನ ಪೌಡರು ಮತ್ತು ಅರ್ಧ ಸ್ಪೂನು ಒಣಶುಂಠಿ ಪೌಡ್ರನ್ನು ಇಟ್ಕೊಂಡಿದ್ದೇನೆ. ಈಗ 1 ಕಪ್ಪು ಬಿಸಿ ಇರುವ ನೀರನ್ನು ಬೌಲ್ಗೆ ಹಾಕ್ತಾಯಿದ್ದೇನೆ. ಅಂದರೆ ತುಂಬ ಕುದಿ ಬಿಸಿ ನೀರಲ್ಲ, ಸ್ವಲ್ಪ ಬೆಚ್ಚಗಿರುವ ನೀರನ್ನು. ಅದಕ್ಕೀಗ ತೆಗೆದಿಟ್ಟ ಮೆಣಸಿನ ಪೌಡರು, ಶುಂಠಿ ಪೌಡರು ಹಾಗೆ ಅರ್ಧ ಸ್ಪೂನು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಆನಂತರ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೇನೆ. ಗೋಧಿ ಹಿಟ್ಟನ್ನು ಸ್ವಲ್ಪವೇ ಹಾಕ್ಕೊಳ್ಳಿ. ಸ್ನೇಹಿತರೆ, ನೀವು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು, ಇಲ್ಲಾಂದರೆ ಸಂಜೆಯ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಬೋದು. ನಾನಿವತ್ತು ಇದನ್ನೇ ಮಾಡಿರೋದು. ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಆದರೆ ಮಾಡುವಾಗ ಸ್ವಲ್ಪ ಕಷ್ಟ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಜಸ್ಟ್ ನಾವು ವಾಮ್ ವಾಟರ್ ತೆಗೆದುಕೊಂಡಿರೋದ್ರಿಂದ ಕೈ ಹಾಕಿ ಇದನ್ನು ಕಲಿಸ್ಬೋದು. ನೋಡಿ, ಹಿಟ್ಟು ದಪ್ಪಗಾದ ಕೂಡಲೇ ಈಗ 1 ಸ್ಪೂನು ತುಪ್ಪವನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟಿನ ಥರವೇ ಇದನ್ನು ಕಲಿಸ್ಕೊಳ್ಬೇಕು. ನೋಡಿ, ಈಗ ಅದನ್ನು ಬದಿಗಿಡ್ತಾ ಇದ್ದೇನೆ. ಈಗ ನೋಡಿ, 2 ಚಿಕ್ಕ ಕ್ಯಾರೆಟ್, 1 ಈರುಳ್ಳಿ, 2 ಹಸಿಮೆಣಸು ಹಾಗೆ 4-5 ಬೆಳ್ಳುಳ್ಳಿ ಹೆಸರುಗಳನ್ನು ತೆಗೆದಿಟ್ಕೊಂಡಿದ್ದೇನೆ. ಇವುಗಳೆಲ್ಲವನ್ನು ನೋಡಿ ಈಗ ಕಟ್ ಮಾಡ್ಕೊಂಡು ಬಂದಿದ್ದೇನೆ. ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು. ಹಾಗೆ ಹಸಿಮೆಣಸನ್ನು ಕೂಡ ಅದೇ ಥರ ಹೆಚ್ಕೊಂಡಿರಬೇಕು. ನೋಡಿ, ಬೆಳ್ಳುಳ್ಳಿಯನ್ನು ಕೂಡ ನಾನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿದ್ದೇನೆ. ಮತ್ತು ಅರ್ಧ ಸ್ಪೂನು ಜೀರಾ ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೇನೆ. ಓಕೆ, ಈಗ ಕ್ಯಾರೆಟ್ ತುರಿದದ್ದಕ್ಕೆ ಇವೆಲ್ಲವನ್ನು ಈಗ ಸೇರಿಸಬೇಕು. ನೋಡಿ, ಅರ್ಧ ಸ್ಪೂನು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಆನಂತರ ತೆಗೆದಿಟ್ಟ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಸೇರಿಸಿ ಆಯಿತು. ಎಲ್ಲವನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ತುಂಬ ಈಸಿ ಅಲ್ಲವೇ? ಯಾವುದನ್ನು ಬಾಯ್ಲ್ ಮಾಡುವ ಅಗತ್ಯನೇ ಇಲ್ಲ. ಆನಂತರ ಚಿಟಿಕೆ ಅರಿಶಿಣದ ಪೌಡ್ರನ್ನು ಸೇರಿಸಿ. ನೋಡಿ, ಪರೋಟಕ್ಕೆ ಬೇಕಾದ ಹೂರಣ ರೆಡಿ ಆಯಿತು. ಈಗ ತೆಗೆದಿಟ್ಟ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೇನೆ. ಅದನ್ನು ಮತ್ತೊಮ್ಮೆ ಸ್ವಲ್ಪ ನಾದಿಕೊಳ್ಳಿ. ಆನಂತರ 1 ಚಪಾತಿಗೆ ಬೇಕಾಗುವಷ್ಟನ್ನೇ ಹಿಟ್ಟನ್ನು ತೆಗೆದುಕೊಳ್ಳಿ. ಅದನ್ನು ಉಂಡೆ ಮಾಡಿ ನೋಡಿ ಸ್ವಲ್ಪ ಹಣಿದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಣಿದುಕೊಳ್ಬೇಕಾದ್ರೆ ನೋಡಿ ಸೈಡಿಗೆ ಮಾತ್ರ ತೆಳ್ಳಗೆ ಮಾಡಿ, ಹಾಗೆ ಮಧ್ಯದಲ್ಲಿ ದಪ್ಪನೇ ಇಟ್ಕೊಳ್ಳಿ. ನೋಡಿ, ತುದಿಗೆಲ್ಲ ತೆಳ್ಳಗೆ ಇರಲಿ, ಮಿಡ್ಲಲ್ಲಿ ಮಾತ್ರ ದಪ್ಪಗಿರಲಿ. ಈಗ ಕ್ಯಾರೆಟ್ ಮಿಶ್ರಣದ ಸ್ವಲ್ಪ ಭಾಗವನ್ನು ಅದರ ಮಧ್ಯದಲ್ಲಿ ಇಡಿ. ಅನಂತರ ಸರಿಯಾಗಿ ನೋಡಿ ಕ್ಲೋಸ್ ಮಾಡಿ. ಯಾಕೆ ನಾನು ಮೊದಲು ಚಪಾತಿ ಹಣಿದುಕೊಳ್ಳುವಾಗ ದಪ್ಪಗಿರ್ಲಿಕ್ಕೆ ಹೇಳಿದ್ದೆ ಅಂದರೆ ನೋಡಿ, ಇಲ್ಲಿ ನಾವು ಮುಚ್ಚಿದವಾಗ ಇದು ದಪ್ಪಗಾಗುತ್ತೆ. ಹಾಗೆ ಹಿಂದಿನ ಪಾರ್ಟು ಕೂಡ ಹಾಗೆ ದಪ್ಪಗಿದ್ದರೆ ಒಳ್ಳೆಯದಲ್ವಾ? ಈಗ ಒಣ ಹಿಟ್ಟನ್ನು ತೆಗೆಸಿಕೊಂಡು ನಿಧಾನವಾಗಿ ಇದನ್ನು ಹಣಿಯಲಿಕ್ಕೆ ಪ್ರಾರಂಭ ಮಾಡಿ. ನಾವಿಲ್ಲಿ ಕ್ಯಾರೆಟ್ ಮಿಶ್ರಣಕ್ಕೆ ಆಲೂಗಡ್ಡೆಯನ್ನು ಸೇರಿಸದೇ ಇರೋದ್ರಿಂದ ಕ್ಯಾರೆಟನ್ನು ಪ್ರೆಸ್ ಮಾಡಿದವಾಗ ನೀರು ಹೊರಗೆ ಬರುತ್ತೆ. ನೋಡಿ, ಈಗ ಬಾಣದ ಗುರುತಿನಿಂದ ಅದನ್ನು ತೋರಿಸಿದ್ದೇನೆ ನಿಮಗೆ. ಆದ್ದರಿಂದ ಎಲ್ಲೆಲ್ಲಿ ನೀರು ಬಂದಿದೆಯೋ ಅಲ್ಲೆಲ್ಲ ನೋಡಿ ಒಣ ಹಿಟ್ಟನ್ನು ಸೇರಿಸುತ್ತಾ ನಿಧಾನವಾಗಿ ಪರೋಟ ಲಟ್ಟಿಸಬೇಕು. ಅದೇ ನಾನು ಹೇಳಿರೋದು, ರೆಡಿ ಮಾಡಿಕೊಳ್ಳೋದು ತುಂಬ ಈಸಿ, ಆದರೆ ಇಲ್ಲಿ ಲಟ್ಟಿಸುವಾಗ ಮಾತ್ರ ತುಂಬ ಜಾಗರೂಕರಾಗಿರಬೇಕು. ಗಡಿಬಿಡಿ ಮಾಡಿದರೆ ನಿಮಗೆ ಇದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಎಲ್ಲೆಲ್ಲಿ ಓಪನ್ ಆಗಿದೆಯೋ ಅಲ್ಲೆಲ್ಲ ಒಣ ಹಿಟ್ಟನ್ನು ಸೇರಿಸ್ತಾ ಹೋಗಿ. ಪರೋಟ ಹಣಿಯೋದು ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ಅಲ್ವೇ? ಜಾಬ್ನಲ್ಲಿದ್ದ ಗೃಹಿಣಿಯರು ಸಂಡೇ ಮಾತ್ರ ಇದನ್ನು ಮಾಡ್ಬೋದು. ಯಾಕೆಂದರೆ ಇದನ್ನು ಮಾಡಲಿಕ್ಕೆ ತುಂಬ ಪೇಷನ್ಸ್ ಬೇಕು ಅಲ್ವೇ? ಓಕೆ ಫ್ರೆಂಡ್ಸ್, ನೋಡಿ ಈಗ ಪರೋಟ ಲಟ್ಟಿಸಿ ಆಯಿತು. ಇದನ್ನೀಗ ಕಾವಲಿಗೆ ಹಾಕಬೇಕಿದೆ. ಸೊ ನಾನು ಸ್ಟವ್ ಆನ್ ಮಾಡಿ ತವಾವನ್ನು ಇಟ್ಟಿದ್ದೇನೆ. ಹಾಗೆ ಅದಕ್ಕೆ ಅರ್ಧ ಸ್ಪೂನ್ ಎಣ್ಣೆಯನ್ನು ಕೂಡ ಅಪ್ಲೈ ಮಾಡಿದ್ದೇನೆ. ನೋಡಿ, ಈಗ ಪರೋಟ ಲಟ್ಟಿಸಿದ್ದನ್ನು ಅದಕ್ಕೆ ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಪರೋಟದ 2 ಸೈಡ್ಸು ಕೂಡ ಎಣ್ಣೆಯನ್ನು ಅಪ್ಲೈ ಮಾಡಬೇಕು.
ಫ್ರೆಂಡ್ಸ್, ಈ ಪರೋಟ ಮಾಡುವುದು ತುಂಬ ಈಸಿ. ಇದನ್ನು ಲಟ್ಟಿಸುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ವಹಿಸಿ ಮಾಡಿ.